ಲುಕ್ ಎಟ್ ದೋಸ್ ಕರ್ವ್ಸ್ ಬಿಟ್ವೀನ್ ದ ಮೌಂಟೇನ್ಸ್. ಈ ಥರ ಜಾಗನ ನಾನು ನೋಡಿ ಎಂಜಾಯ್ ಮಾಡೋದ್ರ ಜೊತೆ ಅದು ಆಹಾ, ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿತ್ತೋ ಈ ನಾಯಿ ಅಲ್ವಾ. చాలా బాగా ఉండు బ్రో చికెన్ ఉండు బ్రో మటన్ బ్రో ల్యాంబ్ మటన్ ಸ್ಪಾಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಮಾತ್ರ ಇಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸು ಒಪ್ಪಲೇ ಇಲ್ಲ. ಕಾಣಿಸ್ತಿರೋ ಈ ಬ್ಯೂಟಿಫುಲ್ ವಾಟರ್ಫಾಲ್ ಆ್ಯಂಡ್ ವೆದರ್ ಹೇಗಿದೆ ನೋಡಿ, ಕಂಪ್ಲೀಟ್ ಫಿಲ್ಮಿ ಫೀಲ್ಸ್. Please subscribe to Stories to Sana. Stories by Sana. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಹನಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಸನಾ. ಮನೆಯಿಂದ ಹೊರಡಬೇಕಾದ್ರೆ ಮನೆಯಲ್ಲೇ ಇದ್ದ ಬ್ರೆಡ್ಡಲ್ಲಿ ಟೋಸ್ಟ್ ಮಾಡಿಕೊಂಡು ತಿಂದು ನಮ್ಮ ಸೆಕೆಂಡ್ ಡೇ ಔಟಿಂಗ್ನ ಶುರು ಮಾಡಿದ್ವಿ. ನಮ್ಮ ಹೊಟ್ಟೆನ ಮನೇಲೇ ತುಂಬಿಸ್ಕೊಂಡ್ವಿ. ಹಾಗೆ ಕಾರ್ ಹೊಟ್ಟೆನ ಹತ್ತಿರದಲ್ಲೇ ಇದ್ದ ಫ್ಯೂಯಲ್ ಸ್ಟೇಷನಲ್ಲಿ ತುಂಬಿಸಿ, ಹಾಗೆ ನೀವೇನಾದರೂ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾವಿದ್ದ ಮನೆಯ ಹೋಮ್ ಟೂರ್ ನೋಡಿದರೆ ಅದರಲ್ಲಿ ನಾನು ನಿಮಗೆ ಒಂದು ವಾಲ್ ಫ್ರೇಮ್ ತೋರಿಸಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದರೆ ಇದು ನಮ್ಮ ಟ್ರಿಪ್ ಡೈರೆಕ್ಷನ್ನೇ ಬದಲಾಯಿಸ್ಬಿಡ್ತು ಅಂತ ಹೇಳಿದ್ದೆ. ಸೊ ಇವಾಗ ಆ ಬ್ಯೂಟಿಫುಲ್ ಫ್ರೇಮ್ ಇದ್ದ ಡೈರೆಕ್ಷನಲ್ಲಿ ನಮ್ಮ ಪಯಣ ಶುರುವಾಗಿದೆ. ಆನ್ ದ ವೇ ಈ ಸ್ಪಾಟಲ್ಲಿ ಸೀನರಿ ಚೆನ್ನಾಗಿತ್ತು ಅಂತ ಫ್ಯೂ ಮಿನಿಟ್ಸ್ ನಿಲ್ಲಿಸಿ ಎಂಜಾಯ್ ಮಾಡಿದ್ವಿ. హలో చాలా బాగా ఉండు. ನಿಜ ಹೇಳಬೇಕು ಅಂದರೆ ಈ ಡೈರೆಕ್ಷನ್ ನಾವು ಲಾಸ್ಟ್ ಡೇ ಹೋಗಿದ್ದ ಡೈರೆಕ್ಷನ್ಗಿಂತ ತುಂಬಾ ಚೆನ್ನಾಗಿತ್ತು. ಆ ರೋಡು, ಸುತ್ತಲೂ ಇರೋ ಹಸಿರು ಬೆಟ್ಟ, ಪಾಸಿಂಗ್ ಕ್ಲೌಡ್ಸ್ ಆ್ಯಂಡ್ ತುಂತುರು ಮಳೆ ಎಲ್ಲ ಒಂಥರ ಫಿಲ್ಮಿ ಸೆಟಪ್ ಮಾಡ್ದಂಗಿತ್ತು. ಬೇಸಿಕಲಿ ನಮಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದ ಸ್ಪಾಟ್ ಸಿಗೋಕ್ಕೂ ಮುಂಚೆನೇ ಈ ಸೀನ್ರಿ ಎಲ್ಲ ನೋಡಿ ಮನಸ್ಸಿಗೆ ತುಂಬಾ ಖುಷಿ ಇತ್ತು. ಇಂಥ ಪ್ರಕೃತಿ ಸೌಂದರ್ಯನ ಬರೀ ನಿಂತ್ಕೊಂಡಷ್ಟೇ ಅಲ್ಲ, ಕೂತ್ಕೊಂಡು ಕೂಡ ಸವಿಲಿ ಅಂತ ಬೆಂಚಸ್ ಕೂಡ ಹಾಕಿದ್ದಾರೆ ನೋಡಿ. ಖುಷಿ ವಿಷಯ ಏನಪ್ಪ ಅಂದರೆ ನಮಗೆ ಒಂದು ಇಂಡಿಯನ್ ಗ್ರೂಪ್ ಕಾಣಿಸಿದ್ರು. ಇದರಲ್ಲಿ ಇರೋರೆಲ್ಲ ಕನ್ನಡ ಹಾಗೂ ತೆಲುಗು ಮಾತಾಡ್ತಾರೆ. ನಾನು ಹೆಂಗೆ ನಿಮ್ಮನ್ನ ಹಾಕಿದ್ರೆ ಪರವಾಗಿಲ್ವಾ? ನಾನು ವ್ಲಾಗ್ ಮಾಡ್ತೀನಿ. ಸೊ ಇಸ್ ಇಟ್ you can say hooray. ఏం మాడదా అంటే నేనేం చేస్తా, మీరు రెండు అన్నారు కదా నా ఛానల్ కి మీ ఛానల్ కి, ఆ రెండు రాలేదు. అయ్యో స్టోరీస్ బై సనా.
Please subscribe to Stories by Sana. Yeah, thank you. Please subscribe to Stories by Sana and Ramesh Janama Music. Please subscribe to Stories to Sana. Stories by Sana. By Sana. Yeah, you can say it now. Please subscribe to Stories by Sana. And also Janagama Music. Huh? Okay, right. Okay. Bye. Bye bye. Bye. Okay, bye. Bye. Every year restaurant tracking. Every year restaurant tracking. ఓకే అంటే అందరూ కలిసి ఒకటే కాదు. లేదు ಈ ಸ್ಪಾಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಮಾತ್ರ ಇಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸು ಒಪ್ಪಲೇ ಇಲ್ಲ. ಇಲ್ಲೇ ಹೀಗೆ ಇದನ್ನೇ ನೋಡ್ಕೊಂಡು ಇದ್ಬಿಡೋಣ ಅಂತ ಅನ್ನಿಸ್ತಿತ್ತು. ನಾವು ಹೋಗಿದ್ದ ರೂಟ್ಸಲ್ಲಿ ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ರೂಟ್ಸ್. ಲುಕ್ ಎಟ್ ದೋಸ್ ಕರ್ವ್ಸ್ ಬಿಟ್ವೀನ್ ದ ಮೌಂಟೇನ್ಸ್. ಈ ಥರ ಜಾಗನ ನಾನು ನೋಡಿ ಎಂಜಾಯ್ ಮಾಡೋದ್ರ ಜೊತೆ ಅದು ಫಾರ್ ಎವರ್ ನನ್ನ ಮೆಮೊರಿ ಆಲ್ಬಮಲ್ಲಿ ಇರಲೇಬೇಕು ಅಂತ ಅಷ್ಟೇ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ತಗೋತೀನಿ. ನೀವೂ ಹೀಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ఓకే బ్రో చికెన్ ఉండు బ్రో మటన్ బ్రో ల్యాంబ్ మటన్ చేసి మిక్స్ ಎಲ್ಲಕ್ಕ ಎಷ್ಟು ಸಹ ನಿನ್ ಪಾದ ಜೆರಾಕ್ಸ್ ಕಟ್ಬಿಡಕ್ಕ ಗಂಟೆ ಹೊಡಿಯಕ್ಕೆ ಹೇಳಿಲ್ಲ ಇಲ್ಲ ನಿಜವಾಗ್ಲೂ. ನಿಮ್ಮಲ್ಲಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅವ್ನು ಹೇಳ್ದಂಗೆ ಗಂಟೆ ಹೊಡಿಯೋದನ್ನ ಮಾತ್ರ ಮರಿಬೇಡಿ. ಅಯ್ಯೋ ಅದೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ರೋಡ್ ನೋಡಿ ಸಖತ್ತಾಗಿದೆ. ನನ್ನ ಲೈಫ್ ಯಾಕೆ ಹಿಂಗಾಗೋಯ್ತು? ಚೆನ್ನಾಗಿದೆ. Where it is? No, I told the road pattern. Last Okay, year the pattern she of the saw road. snake in Sitra. This year she is not finding snake. That's why. ಇದು ಆನ್ ದ ವೇಲೇನೆ ಕಾಣಿಸಿದ ಮತ್ತೊಂದು ಕೆರೆ. ಲುಕ್ ಹೌ ಪೀಸ್ಫುಲ್ ದಿಸ್ ಪ್ಲೇಸ್ ಇಸ್. ಇಂಥ ಜಾಗ ನೋಡಿದ್ರಂತೂ ನನಗೆ ವಾಪಸ್ ಬರಬೇಕು ಅಂತ ಅನ್ಸೋದೇ ಇಲ್ಲ. ನಿಮಗೂ ಹಾಗೇನಾ? ಆಹಾ, ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿತ್ತೋ ಈ ನಾಯಿ ಅಲ್ವಾ?
ಅಲ್ಲಿಂದ ಮುಂದೆ ಹೊರಟು ಫೈನಲಿ ನಾವು ಆ ವಾಲ್ ಫ್ರೇಮಲ್ಲಿ ಇದ್ದ ಜಾಗ ಇರೋ ಊರಿಗೆ ಬಂದ್ಬಿಟ್ವಿ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಾವು ಅಷ್ಟು ಹುಡ್ಕೊಂಡು ಬಂದಿರೋ ಜಾಗ ಇಸ್ ನಾಟ್ ಅ ಟೂರಿಸ್ಟ್ ಸ್ಪಾಟ್ ಬಟ್ ಅ ಪ್ರೈವೇಟ್ ಹೋಟೆಲ್ ಸ್ಪೇಸ್ ಅಂತ. ನೋಡಿ, ಇದೇ ಆ ಹೋಟೆಲ್. ಈ ಹೋಟೆಲಿನ ಪ್ರೈವೇಟ್ ಸ್ಪೇಸಲ್ಲಿ ನಮಗೆ ಅಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸೋದು. ಅನ್ಫಾರ್ಚುನೇಟ್ಲಿ ನಾವು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಆ ಬ್ರಿಡ್ಜ್ನ ನೋಡೋಕ್ಕಾಗಲಿಲ್ಲ ಅಂದ್ರೇನು, ಇಲ್ಲಿ ಕಾಣಿಸ್ತಿರೋ ಈ ಬ್ಯೂಟಿಫುಲ್ ವಾಟರ್ಫಾಲ್ ಆ್ಯಂಡ್ ವೆದರ್ ಹೇಗಿದೆ ನೋಡಿ, ಕಂಪ್ಲೀಟ್ ಫಿಲ್ಮಿ ಫೀಲ್ಸ್. ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಈ ಸಾಂಗಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹಾಗೇನೆ ಇವತ್ತು ನಾವು ನೋಡಲೇಬೇಕು ಅಂತ ಬೆನ್ನತ್ತು ಹೋಗಿದ್ದ ಜಾಗನ ನೋಡದೆ ನಿರಾಸೆ ಆಗಿದ್ದು ನಿಜ, ಹಾಗೆಯೇ ಅಂದ್ಕೊಳ್ದೇನೆ ಅದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿದ್ದ ಜಾಗನ ನೋಡಿ ಸಂತಸ ಪಟ್ಟಿದ್ದು ನಿಜ. ಅದೇನೇ ಆದ್ರೂ ಎರಡಕ್ಕೂ ಆ ದೇವರೇ ಕಾರಣ ಅಂತ ನಂಬ್ತಾ ಅದೇ ಖುಷಿಗೆ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಕ್ಕೆ ಫೈನಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ. ಹಾಗೆ ಅಲ್ಲಿ ಭರ್ಜರಿ ಭಾನುವಾರದ ಬಾಡೂಟ ನಮಗೆ ಅಂತ ಕಾಯ್ತಿತ್ತು. ನಾನ್ ವೆಜ್ ಅಲ್ಲಿ ಪೀಸ್ ಹಾಕಿರ್ತೀನಿ. ಕಾಮಿಡಿ ಏನಂದರೆ, ನಾವು ಸುಮ್ಮನೆ ಇವತ್ತು ನಮ್ಮ ಫ್ರೆಂಡ್ದು ಬರ್ತ್ಡೇ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಅದನ್ನೇ ನಿಜ ಅಂತ ನಂಬಿ ಒಂದು ಡೆಸರ್ಟ್ನ ಫ್ರೀಯಾಗೆ ಕೊಟ್ಬಿಟ್ರು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.